ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಅನು ಡಿಸೈನರ್ ಬೋಟಿಕ್ನ. ಇವತ್ತು ಪಫ್ ಸ್ಲೀವ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ನೀವು ಬಿಗಿನರ್ಸ್ ಆದರೂ ಕೂಡ ನಾನು ಹೇಳೋ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಕಟ್ ಮಾಡ್ತೀರಾ. ಯಾವುದೇ ಪ್ರಾಬ್ಲಮ್ ಕೂಡ ಬರಲ್ಲ, ನೀಟಾಗಿ ಪಫ್ ಕೂರುತ್ತೆ. ಮೊದಲು ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು ನಾರ್ಮಲ್ ಸ್ಲೀವ್ಸಿಂದು. ಅದಾದಮೇಲೆ ನಾನು 4 ಫೋಲ್ಡು ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಇದೇ ರೀತಿ ಹಾಕ್ಕೊಳ್ಳಿ. ನಾವೇನು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವೋ ಅದು ರೆಡಿ 5.5 ಇಂಚು ಸ್ಲೀವ್ಸ್ ಬೇಕಿದೆ. ನಾನು ಅರ್ಧ ಇಂಚು ಹೊಲಿಗೆಗೋಸ್ಕರ ತೊಗೊಂಡಿದ್ದೀನಿ. ನಾವು ಪೇಪರ್ ಕಟ್ಟಿಂಗಿಂದು ತೊಗೊಂಡಿದ್ದೀವಲ್ಲ, ಅದನ್ನು ಈ ರೀತಿ ಇಟ್ಬಿಟ್ಟು ಫಸ್ಟು ಅದು ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ ಅಲ್ಲಿಂದ 1 ಇಂಚ್ವರೆಗೂ ಎಕ್ಸ್ಟ್ರಾ ತೊಗೋಬೇಕು. ಬೇಕು ಅಂದರೆ ನಿಮಗೆ ಜಾಸ್ತಿ ಪಫ್ ಬೇಕು ಅಂದರೆ 2 ಇಂಚ್ವರೆಗೂ ತೊಗೋಬೋದು. ನನಗೆ ಪಫ್ ಜಾಸ್ತಿ ಬೇಕಿಲ್ಲ ಅಂತ ನಾನು 1.5 ಇಂಚ್ವರೆಗೂ ತೊಗೊಂಡಿದ್ದೀನಿ. ನಾವೇನು ಮಾರ್ಜಿನ್ ಬಿಟ್ಕೊಂಡಿದ್ದೀವಿ ಅದು ಬೇಕಾಗಿಲ್ಲ ನಮಗೆ. ಈಗ ಅಲ್ಲಿಗೆ ಎಲ್ಲಿಗೆ ಹೊಲಿಗೆ ಬರುತ್ತಾ ಅಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು. ಅಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಅದರಿಂದ ಕೆಳಗೆ ಮತ್ತೆ ಸ್ಲೀವ್ಸ್ನ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಇಟ್ಕೊಂಡ್ಬಿಟ್ಟು ಹೊಲಿಗೆ ಏನು ಬರುತ್ತೋ ಆ ಜಾಗಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅದರಿಂದ ಕೆಳಗಿರೋದೆಲ್ಲ ಮಾರ್ಜಿನ್ಗೆ ಇದು ಕರೆಕ್ಟ್ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮೇಲ್ಗಡೆಯಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಟೇಪ್ ಮೆಜರ್ಮೆಂಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಎಷ್ಟು ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಈಗ ಪೇಪರ್ ಕಟ್ಟಿಂಗ್ ತೆಗ್ದಾದ್ಮೇಲೆ ಫ್ರೀ ಹ್ಯಾಂಡಲ್ಲೇ ಈ ಪಾಯಿಂಟ್ ಇದೆಯಲ್ಲ, ನಾವೇನು ಹೊಲಿಗೆಗೆ ಅಂದ್ಬಿಟ್ಟಿದ್ದೀವಿ ಅಲ್ಲಿಂದ ಫ್ರೀ ಹ್ಯಾಂಡಲ್ಲೇ ಒಂದು ಶೇಪ್ ಕೊಟ್ಕೋಬೇಕು. ನಾವು ಸ್ಲೀವ್ ಶೇಪ್ ಏನು ಬರುತ್ತೆ ಅದು ಶೇಪ್ ಕೊಟ್ಕೋಬೇಕು. ನೀಟಾಗಿ ಶೇಪ್ ಕೊಟ್ಕೊಂಡ್ರೆ ಪರ್ಫೆಕ್ಟಾಗಿ ಬ್ಲೌಸು ಶೇಪು ಮತ್ತು ಪಫು ಎರಡು ಕೂರುತ್ತೆ. ನಾವೇನು ಹೊಲಿಗೆಗೆ ಅಂತ ಪಾಯಿಂಟ್ ಬಿಟ್ಟಿದ್ದೀವೋ ಅಲ್ಲಿಂದ ಒಂದು 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. 2 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿಗೆ ಒಂದು ನಾಚ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ಏನು ಈ ಬಟ್ಟೆ ಇದೆಯಲ್ಲ ಅದನ್ನು ಈ ಜಾಗದಲ್ಲಿ ಚಿಕ್ಕದಾಗಿ ನೆರಿಗೆ ಇಟ್ಕೊಂಡ್ರೆ ಪಫ್ ನೀಟಾಗಿ ಬರುತ್ತೆ ಮತ್ತು ನೀಟಾಗಿ ಪರ್ಫೆಕ್ಟಾಗೂ ಕೂರುತ್ತೆ. ಈ ರೀತಿ ಕಟ್ಟಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಪಫು ಕೂರುತ್ತೆ ಮತ್ತು ಪರ್ಫೆಕ್ಟಾಗಿರುತ್ತೆ. ನೀವು ಬಿಗಿನರ್ಸ್ ಆದರೆ ನಿಮಗೆ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡೋದು ತುಂಬ ಈಸಿ. ಈಗ ಸ್ಟಿಚಿಂಗ್ ನೋಡೋಣ. ಮತ್ತು ಈಗ ಸ್ಟಿಚಿಂಗ್ ಮಾಡೋದು ನೋಡೋಣ. ಈ ಕಚ್ಚಿಂದ ನೋಡಿ ಈ ಕಚ್ವರೆಗೂ ಫ್ರಿಲ್ಸ್ ಇಡಬೇಕು. ಇದ್ರ ಮಧ್ಯದಲ್ಲೇ ನೀಟಾಗಿ ಎಷ್ಟು ಮೆಜರ್ಮೆಂಟಿಗೆ ಬೇಕೋ ಆ ಮೆಜರ್ಮೆಂಟಿಗೆ ಫ್ರಿಲ್ಸ್ ಬರಬೇಕು. ಈಗ ಫ್ರಿಲ್ಸ್ ಹಾಕೋದು ನೋಡೋಣ. ಸ್ಟಾರ್ಟಿಂಗ್ ಈ ಕಡೆಯಿಂದನೇ ಫ್ರಿಲ್ಸ್ ಇಟ್ಕೊಳ್ಳೋದು. ಏನಾದರೂ ಈ ಥರ ಹೆಲ್ಪ್ ತಗೊಳ್ಳಿ, ಹಾಗಾದರೆ ನೀಟಾಗಿ ಬರುತ್ತೆ. ಈ ರೀತಿ ಚಿಕ್ಕದಾಗಿ ಫ್ರಿಲ್ಸ್ ಇಟ್ಕೋಬೇಕು. ನಿಧಾನಕ್ಕೆ ಈ ರೀತಿ ಫ್ರಿಲ್ಸ್ ಇಟ್ಕೊಳ್ತಾ
ನಿಮಗೆ ಬೇಕು ಅಂದರೆ ಇದಕ್ಕಿಂತ ಚಿಕ್ಕದಾಗೂ ಇಟ್ಕೋಬಹುದು. ಈಗ ಈ ಸೈಡು ಫ್ರಿಲ್ಸ್ ಆಯಿತು. ಈಗ ಇನ್ನೊಂದು ಸೈಡಿಗೂ ಫ್ರಿಲ್ಸ್ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ಹಿಂಗೆ ಲೆವೆಲ್ಗೆ ಇಟ್ಕೊಳೋದಕ್ಕಿಂತ ಸ್ವಲ್ಪ ಈ ಕಡೆ ಮುಂದೆ ಇಟ್ಕೊಂಡ್ರು ನಡೆಯುತ್ತೆ. ಈ ಥರ ಆಪೋಸಿಟು ಇಟ್ಕೋಬಹುದು. ನಾನು ಈ ಥರ ಸ್ಟ್ರೈಟಾಗೆ ಇಟ್ಕೊಳ್ತಾ ಇದ್ದೀನಿ. ಆಪೋಸಿಟು ಇಟ್ಕೋತಾರೆ, ಸ್ಟ್ರೈಟಾಗೂ ಇಟ್ಕೋತಾರೆ. ನೋಡಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ, ಕಸ್ಟಮರ್ ಯಾವ್ದು ಹೇಳಿರ್ತಾರೋ ಆ ರೀತಿ ಇಟ್ಕೊಳ್ಳಿ. ನಾನು ಈ ಥರ ಸ್ಟ್ರೈಟಾಗೆ ಇಟ್ಕೊಳ್ತಾ ಇದ್ದೀನಿ. ಕಡೆ ಸ್ವಲ್ಪ ಮುಂದ್ಗಡೆಯಿಂದಾನೆ ಇಟ್ಕೊಳ್ಳಿ. ನಿಧಾನಕ್ಕೆ ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಪಫ್ ಬಂದಿದೆ. ಈಗ ಒಂದು ಅರ್ಧ ಇಂಚ್ವರೆಗೂ ಪಟ್ಟಿ ಹಚ್ಚಬೇಕು. ನಾನು ಈ ಥರ ಬಾರ್ಡ್ರ್ ತೊಗೊಂಡಿದ್ದೀನಿ. ನಿಮಗೆ ಬಾರ್ಡ್ರ್ ಇಲ್ಲ ಅಂದರೆ ಪ್ಲೈನ್ ಬಟ್ಟೆಲೂ ಹಚ್ಬೋದು. ಅರ್ಧ ಇಂಚ್ವರೆಗೂ ತಗೋಬೋದು. ಒಂದು 2 ಇಂಚ್ವರೆಗೂ ತೊಗೊಂಡಿದ್ದೀನಿ. 2 ಇಂಚ್ ತೊಗೊಂಡಿದ್ದೀನಿ. ಮಡ್ಚೋದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ, 1 ಇಂಚು ಕವರ್ ಆಗುತ್ತೆ. ಈಗ ಹಚ್ಚೋದನ್ನು ನೋಡೋಣ. ಈ ರೀತಿ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಇಂಚಿಗೆ ಹೊಲಿಗೆ ಹಾಕೊಳ್ಳಿ. ಈ ರೀತಿ ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಹೊಲಿಗೆ ಹಾಕೊಳ್ಳಿ. ಈ ರೀತಿ ಆದಮೇಲೆ ಎಲ್ಲ ನೀಟಾಗಿ ಈ ಥರ ರೀತಿ ಸರಿ ಮಾಡಿಕೊಂಡು ಮೇಲ್ಗಡೆಯಿಂದ ಅರ್ಧ ಇಂಚು ಈ ಥರ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆಯಿಂದ ಅರ್ಧ ಇಂಚು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆ ಸರಿಯಾಗಿ ಲೆವೆಲ್ ನೋಡಿಕೊಂಡು ಮೇಲ್ಗಡೆಯಿಂದ ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ. ಎಡ್ಜಿಗೆ ಹೊಲಿಗೆ ಹಾಕ್ಕೋಬೇಕು. ಪರ್ಫೆಕ್ಟ್ ಆಗಿ ಬಂದಿದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.